ಒಳಗೆ ಬಿಟ್ಕೊಳ್ಳೋದು. ಕೆಲವ್ರು ಏನಾಗಿರ್ತಾರಂದ್ರೆ ಅವ್ರ ಮನೆ ಬಾಗ್ಲು ಮನಸ್ಸೆಲ್ಲ ತೆರೆದ್ ಬಿಟ್ಟಿರ್ತಾರೆ. ಕಾರಣ ಏನಂದ್ರೆ ಅವ್ರ ಮನಸ್ಸೆಲ್ಲ ಒಂಥರ ಡಸ್ಟ್ಬಿನ್ ಮಾಡ್ಕೊಬಿಟ್ಟಿರ್ತಾರೆ. ಏನಾಗಿರ್ತದೆ, ಕಸದ ಪುಟ್ಟಿ ಮಾಡ್ಕೊಬಿಟ್ಟಿರ್ತಾರೆ. ತಮ್ಮ ನಿರ್ಧಾರ ಏನಿರಲ್ಲ ಅವ್ರಿಗೆ. ತಾವು ದೇವ್ರ ಕೇಳಿ ಸರಿಯಾದ ನಿರ್ಧಾರ ತಗೊಳಂಗಿರಂಗಿಲ್ಲ. ನೀನು ನಾನು ಊರೆಲ್ಲ ತಿಳ್ಕೊಂಡು ಸರಿಯಾದ ಕೇಳ್ಕೊಬತ್ತೀನಿ ಅವ್ರದ್ದು ಇವ್ರದೆಲ್ಲ ಕೇಳಿ ಕೇಳಿ ಮನೆ ಏನಾಗಿರ್ತದೆ, ಕಸಪುಟ್ಟಿ ಆಗಿರ್ತದೆ. ಅಂದ್ರೆ ಅವ್ರ ಮನಸ್ಸು. ಕೆಲವ್ರು ಏನ್ ಮಾಡ್ತಾರಂತಂದ್ರೆ ಬೇರೆ ಸ್ವಭಾವಗಳು ಅವ್ರಿಗೇನೋ ಇಷ್ಟ ಆಗಿರಲ್ಲ, ಅವ್ರಿಗೆ ಯಾವ್ದೋ ಒಂದು ಬೇಜಾರಾಗಿರ್ತದೆ, ಯಾವ್ದೋ ಒಂದು ಕಹಿ ಭಾವನೆ, ಏನೋ ಒಂದು ತಪ್ಪು ಮಾಡಿರ್ತಾರೆ, ಅದಕ್ಕೆ ಏನೋ ಒಂದು ಅಂದಿರ್ತಾರೆ, ಅದು ಏನು ಹೇಳಲ್ಲ. ನನಗೆ ಹಿಂಗ್ ಅಂದ್ಬಿಡ್ಬೇಕು ಎಲ್ಲಾರ ಮುಂದೆ. ತಮ್ಗೇನ್ ಬೇಜಾರಾಗಿರ್ತದೋ ಅದೆಲ್ಲವೂ ಬೇರೆ ಗಂಡ ಹೆಂಡತಿ ಬೇರೆಯವ್ರ ಮನೆಯವರು ಅವರು ಇವರು ಬೇಡದೇ ಇರೋಂತ ಕಸ ಎಲ್ಲ ತಕೊಬಂದು ನಮ್ಮೊಳಗಡೆ ಸುರಿಯಕ್ ಹೋಗ್ತಾರೆ ಕೆಲವು ಜನಗಳು. ಅರ್ಥ ಐತೈತಾ ನಾನು ಹೇಳಿದ್ದು? ಅರ್ಥ ಐತೈತಾ? ಅವ್ರ ಯೋಚನೆಗಳೆಲ್ಲ ಯೋಚನೆನೋ ಬೇಡದೇ ಇರೋಂತ ಕಸಗಳು ಯೋಚನೆಗಳು ತಗೊಬಂದು ನಮ್ಮೊಳಗಡೆ ತುಂಬಕ್ ಹೋಗ್ತಾರೆ. ಅವಾಗ ನಾವೇನಂತೀವಿ ಸಿಕ್ಕಿದಾಗ, ಏನಾಯ್ತು, ಸರಿ ಆಯ್ತಾ ನಿಮ್ ಮತ್ತೆ ಸಸ್ಯದು, ಸರಿ ಆಯ್ತಾ ಅವ್ರ ಬಾಡಿಗೆ ಮನೆಯದು, ಆಯ್ತಾ ಅದು ತೀರ್ಮಾನ, ಓಡೋಗಿದ್ದಳು ಏನಾಯ್ತು, ಇವ್ರಿಗೆ ಯಾಕೆ ಇಂಟ್ರೆಸ್ಟ್, ಆ ಕಸ ತಂದು ಸೋಲ್ಬಿಟ್ಟಿದ್ರಲ್ಲ ಒಳಗಡೆ, ಇಂಟ್ರೆಸ್ಟ್ ಇತ್ತು ಇವ್ರ ಕಸ ನಾತ ಹೊಡಿತಿತ್ತಲ್ಲ. ನಾನು ಹೇಳೋದು ಅರ್ಥ ಐತೈತಾ? ಅಲ್ಲ, ಅರ್ಥ ಆಗ್ತೈತೆ ನಾನು ಹೇಳೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ ಹೇಳಿ? ಕಸ ಅಂದ್ರೆ ಮಾತು, ಕಸ ಅಂದ್ರೆ ಅವ್ರ ಸ್ವಭಾವಗಳು, ಕಸ ಅಂದ್ರೆ ಬೇಡದೇ ಇರೋಂಥ ವಿಷಯಗಳು. ಈಗ ಎಲ್ಲಿ ಖಾಲಿ ಸೈಟ್ ಇರ್ತದೋ, ಎಲ್ಲಿ ಜಾಗ ಇರ್ತದೋ, ದೂರದಿಂದ ತಗೊಂಡ್ಬಂದಲ್ಲಿ ಕಸ ಸುರಿದು ಹೊಟ್ಟೋಗ್ಬಿಡ್ತಾರೆ, ಮನೆ ಹಾಳಾಗ್ಬೇಕು ಅವ್ರು. ಹಂಗೆ ನೀವ್ ಚೆನ್ನಾಗಿರ್ತೀರಿ, ಎಸಪ್ಪ ಪ್ರಾರ್ಥನೆ ಮಾಡ್ಕೊಂಡು ದೇವ್ ನನಗೆ ಏನಿಟ್ಟು ಅಂತ ನೀನ್ ಕಿಟಕಿ ಬಾಗಿಲು ತಗೋಬಾರ್ದು. ಯಾಕಂದ್ರೆ ಧೂಳು ಕಸ ಕಡ್ಡಿ ಎಲ್ಲ ಒಳಗಡೆ ಬರ್ತದೆ, ಮುಚ್ಕೋಬೇಕು. ನೀನು ತಕ್ಕ ಕೂತಿರ್ತಿ, ಅದಕ್ಕೆ ಸರಿಯಾಗಿ ಹಲೋ ಎಲ್ಲಿದ್ದಿ, ಫ್ರೀ ಇದ್ದೀರ ಇವತ್ತು, ನಾಳೆ ನಿಮ್ ಮನೆಗೆ ಬರ್ತೀನಿ, ಒಂದಿನ ಸಿಗ್ರಿ ಮಾತಾಡೋಣ ಚೆನ್ನಾಗಿ. ಸ್ಟಾರ್ಟ್ ಆಯ್ತು. ಅರ್ಥ ಐತಾಯ್ತಾ? ಅವಾಗ ಬೇಡದೇ ಇರೋದೆಲ್ಲ ಕಸ ತಗೊಬಂದು ನಿಮ್ ತಲೆ ಒಳಗಡೆ ಹಾಕ್ಬಿಡ್ತಾರೆ. ನೀನ್ ಪ್ರಾರ್ಥನೆ ಮಾಡಕ್ ಆಗಲ್ಲ. ನೀನ್ ಅಡಿಗೆ ಮಾಡುವಾಗ್ಲು ಅಥವಾ ಕೆಲಸ ಮಾಡುವಾಗ್ಲು ನೀವು ಅದೇ ನೆನಪು ಬರ್ತಾರೆ. ಅವ್ರು ಹೌದಾ, ನಾವು ಅನ್ಕೊಂಡಿರ್ತಿಲ್ಲ ಅವ್ರ ಬಗ್ಗೆ, ನಿನಗೇನು ಅವ್ರು ಹೆಂಗಾರ ಇರ್ಲಿ, ಯಾಕೆ ಬೇಕು? ಅರ್ಥ ಏನಾಯ್ತಾ? ಅದಕ್ಕೆ ಜಾರ್ಜ್ ವಾಷಿಂಗ್ಟನ್ ಅವ್ರು ಏನ್ ಹೇಳ್ತಾರೆ, ಮತ್ತೊಬ್ಬರು ನನ್ನೊಳಗಡೆ ಪ್ರವೇಶಿಸೋದಕ್ಕೆ ನಾನು ಅವಕಾಶ ಕೊಡಲ್ಲ. ನಿನ್ ಗೊತ್ತಾಗಿಲ್ಲ ಅಂದ್ರೆ ದೇವ್ರತ ಕೇಳು, ಗೊತ್ತಾಗಿಲ್ಲ ಅಂದ್ರೆ ಸೇವಕರ ಬಳಿ ಬಾ, ಗೊತ್ತಾಗಿಲ್ಲ ಅಂತಂದ್ರೆ ನಿನ್ನ ತಂದೆ ತಾಯಿ ಹಿರಿಯರ್ತು ಸರಿಯಾದ ವ್ಯಕ್ತಿನ ನಿನಗೆ ಒಂದು ಆತ್ಮಿಕವಾದ ಗುರುವಾಗಿಟ್ಕೋ, ಸರಿಯಾದ ವ್ಯಕ್ತಿಯನ್ನ ಫಾಲೋ ಮಾಡು. ನೀನು ಅವ್ರದ್ದು ಸಜೆಷನ್ ಆಲೋಚನೆ ಕೇಳು, ಆ ತೀರ್ಮಾನಕ್ಕೆ ನಿಂತುಕೋ. ಆ ತೀರ್ಮಾನ ಕೇಳುವಾಗ ನಿನ್ಗೆ ಎರಡು ಬರ್ತದೆ, ಒಂದ್ ಕಡೆ ಒಡೆದಂಗೂ ಇರ್ತದೆ, ಒಂದ್ ಕಡೆ ಸಂತೈಸ್ದಂಗೂ ಇರ್ತದೆ, ಒಂದ್ ಕಡೆ ಈ ತರ ಇರ್ತದೆ. ಒಬ್ಬ ನಾಯಕತ್ವ ಅಂದ್ರೆ ಅದೆಲ್ಲ ನೀನ್ ತಗೊಳಕ್ ರೆಡಿ ಆಗಿ ನೀನು, ಆಗ ನಿನ್ಗೆ ಒಳ್ಳೆ ಮಾರ್ಗ, ಒಳ್ಳೆ ಸಜೆಷನ್, ಒಂದು ಒಳ್ಳೆ ಆಲೋಚನೆ ನಿನಗೆ ಸಿಗ್ತದೆ. ನೀನು ಚೆನ್ನಾಗಿದ್ ಮಾತ್ರ ಹೋಗಿ ಅಷ್ಟೇ ಪಾಸ್ಟೆ ಹಿಂಗ್ ಮಾಡ್ತೀನಿ ಪಾಸ್ಟೆ, ಹಿಂಗ್ ಮಾಡೋಣ ಅನ್ಕೊಂಡಿನಿ ಪಾಸ್ಟೆ ಅಂತ ಕೇಳಿ ಇನ್ಯಾವ್ದು ನೀನೇ ಯೋಚನೆ ಮಾಡ್ತೀನಿ. ಇದು ಹೇಳಿದ್ರೆ ಖಂಡಿತ ನಮ್ಮ ಪಾಸ್ಟರ್ ಬೈತಾರೆ, ಖಂಡಿತ ನಮ್ಮ ಪಾಸ್ಟರ್ಗೆ ಇದು ಇಷ್ಟ ಇಲ್ಲ ಅಂತ ಅಂದಾಗ ನೀನೇ ಮುಚ್ಕೊಂಡು ನೀನೇ ಎಲ್ಲ ಬೆಂಕಿ ಹಬ್ಬಿಸ್ಬಿಟ್ಟು ಎಲ್ಲ ಕಡೆ ನಾತ ಬಿಡಿಸ್ಕೊಂಡ್ ಬಂದ್ಬಿಟ್ಟು ಊಸ್ತವ್ರು ಯಾರು ನಂಗೆ ಗೊತ್ತಿಲ್ಲ, ಊಸ್ತವ್ರು ನೀನೇ ಆಗಿರ್ತೀವಿ ಗೊತ್ತಿರಲ್ಲ, ನೀನೇ ಮುಚ್ಕೊಳ್ಳೋದು ಫಸ್ಟ್. ಈಗ ಅವಳೆ ಊಸ್ಬಿಟ್ರು, ಯಾವನ ಊಸ್ಬಿಟ್ಟ, ಯಾವಾಗ್ಲೂ ಡಿಸಿಷನ್ ಏನನ್ನೋದು ನಾವು, ನಮ್ಮ ಮನಸ್ಸಾಕ್ಷಿ ನಮ್ಗೆ ಏನ್ ಹೇಳ್ತಾ ಐತೆ, ದೇವರ ಆತ್ಮ ಜೊತೆ ನಮ್ಮ ಸಂಬಂಧ ಏನನ್ನೋದು ನಾವು ಗುರುತಿಸ್ಕೊಂಡು, ಅರ್ಥ ಆಯ್ತಾ? ಮತ್ತೊಬ್ಬರು ತಗೊಬಂದು ನಮ್ಮ ಒಳಗಡೆ ಇಲ್ದಿರೋ ಅವ್ರ ಮನೆ ತೀಟೆ, ಬೇರೆಯವ್ರ ತೀಟೆ, ಯಾವ್ದೋ ವಿಷಯಗಳು ನಿನ್ನೊಳಗಡೆ ತುಂಬೋಗ್ಬಿಟ್ರೆ ನಿನಗೂ ದೇವ್ರಿಗೆ ಕಲೆಕ್ಷನ್ ಕಟ್ ಆಗ್ಬಿಡ್ತದೆ. ನೀ ಸಮಾಧಾನಗಿರಕ್ಕಾಗಲ್ಲ. ಅಲ್ಲೇಲೂಯ. ಸಮಯ ಆಗ್ತಾ ಐತೆ, ಕಡೆದಾಗಿ ಮೂರನೇದಕ್ಕೆ ಬರ್ತೀನಿ. ಅಲ್ಲೇಲೂಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸ್ಬೇಕು. ಸೈತಾನು ಅವಳ ಬಳಿ ಬಂದ ಏನ್ ಹೇಳ್ತಿದ್ದಾನೆ, ಏ ವಾ ಹೇಳದ್ನಾ, ವಾ ಏನವಾ, ಯಾವ ಹಣ್ಣನ್ನ ತಿನ್ಬಾರ್ದು ಅಂತ ದೇವ್ರು ಹೇಳಿದ್ದಾನೆ? ಇಲ್ಲ, ಈ ತೋಟದಲ್ಲಿರುತ್ತೆ ಎಲ್ಲಾ ಮರದಾಣಿ ತಿನ್ಬಹುದು, ಆದ್ರೆ ಈ ಮಧ್ಯದಲ್ಲಿರೋ ಮರದಾಣಿ ಮಾತ್ರ ತಿನ್ನಲೂಬಾರ್ದು, ಮುಟ್ಲೂಬಾರ್ದು. ಈಗ ನೋಡಿ ಹೆಂಗ್ ಮಾತಾಡ್ತಿದ್ದಾನೆ ಸೈತ. ನೀವು ಹಣ್ಣನ್ನ ತಿಂದ್ರೆ ನಿಮ್ ಕಣ್ಣು ತೆರೀತದೆ, ನಿಮ್ಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ವ್ಯತ್ಯಾಸ ಗೊತ್ತಾಗ್ತದೆ, ಮತ್ತು ನೀವು ದೇವರಾಗ್ತೀರಿ. ದೇವ್ರಿಗೆ ಇದು ಚೆನ್ನಾಗಿ ಗೊತ್ತು, ಅದಕ್ಕೆ ಅವನು ಹೇಳಿ ಭಯ ಹುಟ್ಟಿಸಿದ್ದಾನೆ. ಅರ್ಥ ಆಯ್ತಾ? ಅಂದ್ರೆ ನಮ್ಮ ಪರವಾಗಿ ಮಾತನಾಡುವಂಥದ್ದು.
ನೀನ್ ಎಷ್ಟು ಕಷ್ಟಪಟ್ಟೆ, ನೀನ್ ಎಷ್ಟು ಹಗಲೆಲ್ಲ ಪ್ರಯಾಸ ಪಟ್ಟೆ, ನೀನ್ ಇಷ್ಟ, ನಿನ್ಗೆ ಹಿಂಗ ಅನ್ಬಾರ್ದಾಗಿತ್ತು ಬಿಡು. ನೋಡ್ದ, ನಿನ್ನ ಒಳ್ಳೆತನನೇ ಉಪಯೋಗ ಮಾಡಿಕೊಂಡು ತನ್ನ ಕಾರ್ಯವನ್ನ ಸಾಧಿಸ್ಕೊಳ್ತಾನೆ ಸೈತಾನ. ಅರ್ಥ ಆಯ್ತಾ? ಏನ್ ಹೇಳ್ದ ಅವಳಿಗೆ, ಈ ಹಣ್ಣನ್ನ ತಿಂದ್ರೆ ನಿನ್ ಕಣ್ಣು ತೆರೀತದೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನಿನ್ಗೆ ಗೊತ್ತಾಗ್ತದೆ, ನೀನ್ ದೇವರಂತೆ ಆಗ್ತಿ ಅಂದ್ಬಿಟ್ಟ. ಈಗ ಅವಳು ನೋಟಕ್ಕೆ ರಮ್ಯವಾಗಿ, ತಿನ್ನೋದಕ್ಕೆ ಜ್ಞಾನೋದಯವಾಗಿದೆ ಅಂತ ಹೇಳಿ ಕಿತ್ಕೊಂಡು ತಾನು ತಿಂದದೆ ತನ್ನ ಗಂಡನಿಗೂ ಕೊಟ್ಟು ಪಾಪ ಮಾಡಿ. ಯಾರೀಗ? ಸೈತಾನನು ಕೆಟ್ಟತನವನ್ನ ಕೆಟ್ಟತನದಲ್ಲಿ ಹೇಳಿಲ್ಲ, ಆದ್ರೆ ಒಳ್ಳೆತನದಲ್ಲಿ ಹೇಳ್ದ, ನಿನಗೆ ಉಪಯೋಗ ಆಗಂಗೆ ಹೇಳ್ದ. ನೀನಲ್ಲಿ ಅವನ ಕೆಟ್ಟತನ ಸಾಧಿಸ್ತು, ಅವನ ಕೆಟ್ಟತನ ನಿನ್ನಲ್ಲಿ, ಅವಳಲ್ಲಿ ಕಾರ್ಯ ನಡೀತು. ಅವ್ವ ಸೋತೋದ್ಲು, ಸೈತಾನ ಸೋಲಿಲ್ಲ, ಜಯ ಗಳಿಸ್ತ. ಅರ್ಥ ಆಯ್ತಾ? ಹೇಗೆ ಸೈತಾನನು ತನ್ನ ಕೆಟ್ಟತನವನ್ನ ತನ್ನ ಅನುಕೂಲವಾಗಿ ಒಳ್ಳೆತನದಲ್ಲಿ ನಮ್ಮನ್ನ ಏಮಾರಿಸಿ ಮೋಸಪಡಿಸಿ ಅವನ ಕೆಟ್ಟತನವನ್ನ ನಮ್ಮಲ್ಲಿ ಬಿತ್ತಿ ಜಯ ಗಳಿಸ್ತಾನೆ ಅಂತ ಅಂದ್ರೆ, ನಿಮ್ಗೆ ಚೆನ್ನಾಗಿ ಹೇಳ್ತೀನಿ, ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಯೇಸು ಸ್ವಾಮಿಗೆ 40 ದಿನ ಉಪವಾಸ ಇರ್ತಾರೆ ಸ್ವಾಮಿ. ಉಪವಾಸ 40 ದಿನ ಆದ್ಮೇಲೆ ರಾತ್ರಿ ಆಗ್ಲು ಉಪವಾಸ, ಕಠಿಣ ಉಪವಾಸ, ಒಂದು ತೊಟ್ಟು ನೀರು ಕುಡಿದೆ ಉಪವಾಸ ಮಾಡ್ತಾರೆ 40 ದಿನ ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದಾಗ. ಆ ದಿನ ಮುಗಿದೋಯ್ತು, ಉಪವಾಸ 40 ದಿನ ಕಠಿಣ ಉಪವಾಸ ಮುಗಿದ ತಕ್ಷಣ ಸೈತಾನ್ ಬರ್ತಾನೆ. ಬಂದೇನು ಹೇಳ್ತಾನೆ, ನೀನ್ ದೇವರ ಮಗನಾಗಿದ್ರೆ ಈ ಕಲ್ಲನ್ನ ರೊಟ್ಟಿ ಮಾಡುವುದಕ್ಕೆ ಅಪ್ಪಣೆ ಕೊಡು. ನೋಡ್ದಾ? ಈಗ ಏನ್ ಅರ್ಥ ಮಾಡ್ಕೊತಿದ್ದೀರಿ? ನಿನಗೇನು ಅವಶ್ಯಕತೆ ಇರ್ತದಲ್ಲ, ಅದನ್ನೇ ನಿನ್ನ ಪರವಾಗಿ ಮಾತನಾಡುವವನಾಗಿ, ನಿನ್ನ ಪರವಾಗಿ ಚಿಂತಿಸುವವನಾಗಿ, ನಿನಗೆ ಒಳ್ಳೇದ್ ಮಾಡುವವನಾಗಿ ಕಾಣಿಸ್ಕೊಳ್ತಾನ ನಾನು. ಈಗ ಯೇಸು ಸ್ವಾಮಿ ಅಡವಿಲಿ ಏನ್ ಮಾಡ್ತಿದ್ದಾರೆ? 40 ದಿನ ಉಪವಾಸ ಮಾಡ್ತಿದ್ದಾರೆ. ಈಗ ಅಲ್ಲಿಂದ ಬರ್ಬೇಕು ಊರಿಗೆ, ಹೌದಾ? ಈಗ ನೀನು ಉಪವಾಸ ಮಾಡ್ತಿದ್ದಿ ಅಂತ ತಿಳ್ಕೊ, ನಿನ್ಗೇನಾದ್ರು ಊಟ ಮಾಡ್ಬೇಕಂತ ಮನಸ್ಸು ಬಂದ್ರೆ ನಿನ್ಗೇನ್ ಅನಿಸ್ತದೆ? ಇಲ್ಲಪ್ಪ, ನಾನು 3 ದಿನ ಉಪವಾಸ ಮಾಡ್ಬೇಕು ಅನ್ಕೊಂಡಿದ್ದೀನಿ, 7 ದಿನ ಉಪವಾಸ ಮಾಡ್ಕೋಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಇನ್ನೂ ಕೂಡ ಟೈಮ್ ಐತೆ, ಇನ್ನೂ ಕೂಡ 2 ದಿನ 3 ದಿನ ಐತೆ, ಇನ್ನೊಂದು ವಾರ ಐತೆ, ಇಲ್ಲಪ್ಪ ನಾನು ಊಟದ ನೆನಪೆಲ್ಲ ನಾನು ಮರೆತ್ಬಿಡ್ತೀನಿ. ನೀನೇನ್ ಮಾಡ್ತೀವಿ? ಪ್ರೇಯರ್ ಅಲ್ಲಿ, ವಾಕ್ಯದಲ್ಲಿ ಊಟದ ಕಡೆ ಮರಿತಿ ಅಲ್ವಾ, ಈ ಕಡೆ ಗಮನ ಕೊಡ್ತೀನಿ. ಉಪವಾಸ ಮುಗಿದ ತಕ್ಷಣ ಊಟ ನೆನಪಾಯ್ತದೆ ಅಂತ ಹೇಳ್ಕೊ, ಊಟ ಬೇಕು. ಅವಾಗ ಸೈತಾನ್ ಬಂದು ನೀನ್ ದೇವರ ಮಗನಾಗಿದ್ರೆ ಕಲ್ಲನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಈಗ ಬೇಡ ನನಗೆ ಅಂತೀಯಾ? ಇಲ್ಲ ಇಲ್ಲ, ಯಾಕಂದ್ರೆ ಇಷ್ಟು ದಿನ ಉಪವಾಸ ಮಾಡಿದಿ, ಉಪವಾಸ ಮುಗೀತು, ಈಗ ನೆಕ್ಸ್ಟ್ ಬೇಕಾಗಿರೋದು ನಿನಗೇನು? ಊಟ. ಆಗ ಬೇಡ ಅಂತ ನೀನ್ ನಿರಾಕರಿಸಲ್ಲ. ಅರ್ಥ ಐತೈತ ನಾನು ಹೇಳೋದು? ಅಂದ್ರೆ ನಿನಗೆ ಏನು ಅವಶ್ಯಕತೆ ಇರ್ತದೋ, ನಿನಗೆ ಆರೋಗ್ಯ ಅವಶ್ಯಕತೆ ಇರ್ತದೆ ಅಂತ ತಿಳ್ಕೊ, ನಿನಗೆ ಹಣದ ಅವಶ್ಯಕತೆ ಇರ್ತದೆ ಅಂತ ತಿಳ್ಕೊ, ನಿನಗೊಂದು ಬಿಡುಗಡೆ ಬೇಕು ಅಂತ ತಿಳ್ಕೊ, ನಿನಗೇನೋ ಒಂದು ಒಳ್ಳೆ ಕಾರ್ಯಗಳು ಆಗ್ಬೇಕು, ಆಶೀರ್ವಾದ ಬೇಕಂತ ತಿಳ್ಕೊ, ಅದಕ್ಕಾಗಿ ಕಾಯ್ತಾ ಇದ್ದಿ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಿ. ಅವಾಗ ಸೈತಾನ್ ಬಂದಿದ್ದೇನೆ, ಇಷ್ಟೆಲ್ಲಾ ಚರ್ಚು, ಪ್ರಾರ್ಥನೆ, ದೇವ್ರು ದೇವ್ರು ಅಂತ ಹೋಗ್ತಾ ಇದೆಯಲ್ಲ, ನಿನಗೇನಾಯ್ತು ಅಂದಾಗ ಏನಾಗ್ತದೆ ನಿನಗೆ? ಅಯ್ಯೋ, ನನ್ನ ಪರವಾಗಿ ಯೋಚಿಸ್ತಿದ್ದಾನಲ್ಲ. ನಿನ್ಗೆ ಗೊತ್ತಾಗಲ್ಲ ಸೈತಾನ ಕೆಟ್ಟತನ, ನಿನ್ಗೆ ಅರ್ಥ ಆಗಲ್ಲ. ಅವನು ಒಳ್ಳೆತನ ನಿನ್ಗೆ ಫೀಲ್ ಆಗ್ತದೆ. ಅಯ್ಯೋ, ದೇವ್ರು ಅಂತ ಹೋದೆ, ಆದ್ರೂ ದೇವ್ರು ನನ್ ಕಣ್ಣೇ ಬಿಡ್ಲಿಲ್ಲ, ನನ್ನ ದೇವ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ, ಇವನು ಹೌದಲ್ವಾ, ಯೋಚನೆ ಬರ್ತೈತಲ್ಲ, ಇವ್ರು ಕೇಳ್ತಿದಾರ ನೋಡಿ. ಅವಾಗ ಏನಾಗ್ತೀವಿ ನಾವು? ಸೋತು ಹೋಗ್ತೀವಿ. ನಮಗೇನು ಅವಶ್ಯಕತೆ ಇರ್ತದೋ, ನಮಗೇನು ಅಗತ್ಯತೆ ಇರ್ತದೋ ಅದನ್ನೇ ಇಟ್ಟಿ ಸೈತಾನನು ತನ್ನ ಕೆಟ್ಟತನನ್ನ ಒಳ್ಳೆತನವಾ ರೀತಿಯಲ್ಲಿ ಮಾತನಾಡ್ತಾನೆ. ನಮ್ಮನ್ನ ಸೋಲ್ಸಕ್ಕೆ, ನಮ್ಮನ್ನ ದೇವರಿಂದ ದೂರ ಮಾಡಕ್ಕೆ, ನಾವು ದೇವರನ್ನ ಅನುಮಾನಿಸಕ್ಕೆ, ದೇವರಿಂದ ನಂಬಿಕೆಯಿಂದ ದೂರ ಆಗ್ಬೇಕು, ನಾವು ದೇವರಿಗೆ ವಿರೋಧಿಸ್ಬೇಕು, ಆ ರೀತಿಯಾಗಿ ಪ್ರಯತ್ನಿಸ್ತಾನೆ. ಅರ್ಥ ಆಯ್ತಾ? ಅದಕ್ಕೆ ಯೇಸ್ವಾಮಿ ಏನಂದ್ರು? ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕಲ್ಲ, ದೇವರ ಬಾಯಿಂದ ಬರೋ ಪ್ರತಿಯೊಂದು ಮಾತ್ರದಿಂದ ಬದುಕುತ್ತಾನೆ ನಡಿ ಅಂದ್ರು. ಬಟ್ ನೆಕ್ಸ್ಟ್ ಅಲ್ಲಿ ಮತ್ತೆ ಬಂದ, ನೀನ್ ದೇವರ ಮಗನಾಗಿದ್ರೆ ಮೇಲಿಂದ ದುಮ್ಕು, ನಿನ್ನ ಕಾಲು ಕಲ್ಲಿಗೆ ತಗೊಳ್ದಂತೆ ದೇವದೂತರು ಎತ್ಕೊಳ್ತಾರಂತ ಧರ್ಮಶಾಸ್ತ್ರದಲ್ಲಿ ಬರ್ದೈತಲ್ವಾ ಅಂತ ಹೇಳಿದ. ಈಗ ದೇವರನ್ನ ಪರೀಕ್ಷೆ ಮಾಡುವಂತ ಸ್ಥಾನಕ್ಕೆ ತಂದ್ಬಿಟ್ಟ. ಈಗ ದೇವರೇ ಸ್ವಾಮಿ ಏನಂತಾರೆ? ನಿನ್ನ ದೇವರಾಗಿರೋ ಕರ್ತನನ್ನ ಪರೀಕ್ಷಿಸಬಾರದು ಅಂತ ಬರ್ತದೆ. ಈಗ ಕೆಲವು ಜನಗಳನ್ನ ಎಬ್ಬಿಸ್ತಾನೆ ಸಹಿತ, ಕೆಲಸ ಪರಿಸ್ಥಿತಿಗಳು ನಿಮಗೆ ವ್ಯತಿರೇಕವಾಗಿ ಮಾಡ್ತಾನೆ, ಪರಿಸ್ಥಿತಿ ತೋರಿಸಿ ಹೇಳ್ತಾನೆ, ಆಯ್ತಪ್ಪ ನೀನ್ ಪ್ರಾರ್ಥನೆ ಮಾಡ್ದಲ್ಲ, ದೇವ್ರು ಅಂತಲ್ಲ, ಈಗ ಯಾಕೆ ಆಗ್ಬಾರ್ದಾಗಿತ್ತು? ನೀನ್ ದೇವ್ರ ಮಗಳೇ ಆಗಿದ್ರೆ, ನಿನ್ ದೇವ್ರ ಸತ್ಯವಂತನಾಗಿದ್ರೆ, ದೇವ್ರು ನಿಮ್ಗೆ ನಿಜವಾಗ ದೇವ್ರ ನಿನ್ ಕರ್ತಿದೆ ಆಗಿದ್ರೆ ಹಿಂಗ್ ಮಾಡ್ಲಿ ಅಂತ ಹೇಳು. ಹಿಂಗ್ ಆಗ್ಬೋದಾಗಿತ್ತಲ್ಲ ಎಲ್ಲಾರ ಮುಂದೆ.
ನೋಡಿ ನಿನಗೇನ್ ಮಾಡ್ದ, ನಿನ್ನ ಪರವಾಗಿ ಮಾತನಾಡ್ತಾರ ತರ ಮಾಡ್ದ. ಅಂದ್ರೆ ತನ್ನ ಕೆಟ್ಟತನವನ್ನ ತೋರಿಸ್ಕೊಳ್ದೆ ಕೆಟ್ಟತನನ ಒಳ್ಳೆತನದ ರೀತಿಯಲ್ಲಿ ನಿನಗೆ ಮಾತನಾಡ್ತಿದ್ದಾನೆ. ಅರ್ಥ ಆಯ್ತಾ? ದೇವ್ರ ಮೇಲೆ ನಿನಗೆ ಕೆಟ್ಟತನ ಬರ್ಲಿ, ನೀನು ದೇವರಿಗೆ ಕೆಟ್ಟದಾಗಿ ನೋಡ್ಲಿ, ಕೆಟ್ಟದಾಗಿ ಆಲೋಚನೆ ಮಾಡ್ಲಿ ಅಂತ ಹೇಳಿ ಸೈತಾನು ತನ್ನ ಕೆಟ್ಟತನವನ್ನ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ಇದು ಅರ್ಥ ಆಗ್ಲಿಲ್ಲ ನಮ್ಗೆ. ಹೌದಲ್ವಾ? ಸ್ವಾಮಿ ಅಂತ ಹೋದ ಏನಾಯ್ತು? ದೇವರನ್ನ ಪರೀಕ್ಷೆ ಮಾಡಕ್ಕೆ ಸಿದ್ಧತೆ ಆಗ್ಬಿಟ್ಟರೆ. ಮೂರನೇದಾಗಿ ಏನಂದ, ಇದಕ್ಕೂ ಸೋಲಿಲ್ಲ ಯೇಸು ಸ್ವಾಮಿ. ದೇವರನ್ನ ಪರೀಕ್ಷಿಸಬಾರ್ದು ಅಂತ ಬರ್ದೈತಿ. ಆತನ ಆರೋಗ್ಯ ಕೊಡ್ಲಿ ಕೊಡದೇ ಇರ್ಲಿ, ಪ್ರಾರ್ಥನೆಗೆ ಉತ್ತರ ಕೊಡ್ಲಿ ಕೊಡದೇ ಇರ್ಲಿ, ನನ್ನ ದೇವ್ರ ಆತನ ಒಳ್ಳೆಯವನು. ಆತನ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ಆತನೇ ನನಗೋಸ್ಕರ ಎಲ್ಲವನ್ನೂ ಮಾಡಿದ್ದಾನೆ, ಆತನ ಒಳ್ಳೆತನ ನನಗೆ ಅರ್ಥ ಆಗೈತೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು? ಸೈತಾನ ಕೆಟ್ಟತನವನ್ನ ಅರ್ಥ ಮಾಡಿಕೊಂಡು ನಾವು ದೇವರ ಒಳ್ಳೆತನವನ್ನ ಸಾರಿ ಹೇಳ್ಬೇಕು. ದೇವರ ಒಳ್ಳೆತನವನ್ನ ನಾವು ಏನ್ ಮಾಡ್ಬೇಕು? ಘೋಷಿಸ್ಬೇಕು. ದೇವರ ವಾಕ್ಯವನ್ನ, ವಾಗ್ದಾನವನ್ನ ನಾವು ಪ್ರತಿಷ್ಠೆ ಪಡಿಸ್ಬೇಕು.